ಆರೋಗ್ಯವೇ ಭಾಗ್ಯ. ಕ್ಷೀಣಿಸುವ ಮುಂಚೆ ಯೋಚಿಸಿ. ತನ ಮನ ಎರಡೂ ಖುಷಿಯಿಂದಿರಲು ಮದ್ಯಪಾನ ತ್ಯಜಿಸಿ. ಭಾರಿ ಪ್ರಮಾಣದಲ್ಲಿ ಹಾಗೂ ದೀರ್ಘಕಾಲದ ಮದ್ಯ ಸೇವನೆಯು ನಿಮ್ಮ ದೇಹದ ಬಹುತೇಕ ಅಂಗಗಳು, ಮುಖ್ಯವಾಗಿ ಮೆದುಳು, ಯಕೃತ್ತು, ಹೃದಯ ಹಾಗೂ ಮೇದೋಜೀರಕ ಗ್ರಂಥಿ ಸೇರಿದಂತೆ ಬಹು ಅಂಗಗಳಿಗೆ ವ್ಯಾಪಕ ಶ್ರೇಣಿಯ ನೆಗೆಟಿವ್ ಹೆಲ್ತ್ ಇಂಪ್ಯಾಕ್ಟ್ಗಳಿಗೆ ಕಾರಣವಾಗಬಹುದು. ಅಲ್ಲದೆ ಅಧಿಕ ರಕ್ತದೊತ್ತಡ, ಪಾರ್ಶ್ವವಾಯು, ವಿವಿಧ ಕ್ಯಾನ್ಸರ್ಗಳು, ಲಿವರ್ ಕಾಯಿಲೆಗಳು ಹಾಗೂ ಡಿಪ್ರೆಷನ್ ಮತ್ತು ಆನ್ಸೈಟಿಯಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳ ಅಪಾಯ ಖಂಡಿತವಾಗಿಯೂ ಹೆಚ್ಚುತ್ತದೆ. ಜೊತೆಗೆ ಮದ್ಯದ ದುರುಪಯೋಗವು ಜೀರ್ಣಕಾರಿ ಸಮಸ್ಯೆಗಳು, ಮೂಳೆ ಹಾನಿ, ರೋಗ ನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ. ಹೀಗೆ ಆರೋಗ್ಯ ಸಮಸ್ಯೆಗಳು ಮದ್ಯಪಾನ ಸೇವನೆಯೊಂದಿಗೆ ಸೇರಿಕೊಂಡಿದೆ ಎಂಬುದು ಸಾರ್ವತ್ರಿಕ ಸತ್ಯ. ಹೀಗೆ ಮದ್ಯದ ದಾಸರಾಗಿ ನನಗೇನು ಆಗುವುದಿಲ್ಲ ಎಂದು ಅಂದುಕೊಂಡವರ ಬಹುತೇಕರ ನಡುವೆ ಕೆಲವರಿಗೆ ಭಯಾನಕ ಕಾಯಿಲೆಗಳು ಬಂದು ನರಳುತ್ತಿದ್ದಾರೆ. ಹೀಗೆ ನರಳುತ್ತಿರುವ ವ್ಯಕ್ತಿಯನ್ನು ಕೇಳಿದರೆ ಹೇಳಬಹುದು, ಆರೋಗ್ಯದ ಪ್ರಾಮುಖ್ಯತೆ ಹಾಗೋ ಹೀಗೋ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮದ್ಯಪಾನ ಸೇವಿಸುತ್ತಿರುವವರು ಈಗ ಅದರಿಂದ ಹೊರಬರಲು ಇಚ್ಛಿಸಿದರೆ ಈ ಪ್ರಯತ್ನಗಳನ್ನು ಮಾಡಿ. ಬಹುಮುಖ್ಯವಾಗಿ ಆರಂಭಿಸುವ ಮುನ್ನ ಯೋಚಿಸಿ, ನನ್ನ ಮದ್ಯಪಾನ ಸೇವನೆ ಎಲ್ಲಿಂದ ಪ್ರಾರಂಭವಾಯಿತು, ಹೇಗೆ ಪ್ರಾರಂಭ ಆಯಿತು, ಈಗ ಯಾವ ಪ್ರಮಾಣದಲ್ಲಿ ಇದೆ ಎಂಬುದನ್ನು ಒಮ್ಮೆ ಒಬ್ಬರೇ ಕೂತು ಯೋಚಿಸಿ. ಯಾವುದೋ ಗೆಳೆಯ ಅಥವಾ ಸಂದರ್ಭ ಅಥವಾ ಮೋಜಿನಿಂದ ಇದುವರೆಗೆ ಎಷ್ಟು ಹಣ ನಿಮ್ಮಿಂದ ಖರ್ಚು ಮಾಡಿಸಿರಬಹುದು ಎಂಬ ಬಗ್ಗೆ ಆಲೋಚಿಸಿ. ಜೊತೆಗೆ ಇದುವರೆಗೆ ಆರೋಗ್ಯದ ವಿಚಾರವಾಗಿ ಖರ್ಚು ಮಾಡಿದ ಹಣವನ್ನು ಅಂದಾಜಿಸಿ. ಅಲ್ಲದೆ ಈಗ ಯಾವ ಯಾವ ಆರೋಗ್ಯ ಸಮಸ್ಯೆಗಳು ಕಾಡುತ್ತಿವೆ ಎಂಬುದನ್ನು ಪಟ್ಟಿ ಮಾಡಿ. ಇವೆಲ್ಲವುಗಳು ನಿಮಗೆ ಈ ಪರಿಸ್ಥಿತಿಯಿಂದ ಹೊರಬರಲು ಆಂತರಿಕ ಪ್ರೇರಣೆ ನೀಡಬಹುದು. ಆಲ್ಕೋಹಾಲ್ ದುರಭ್ಯಾಸವನ್ನು ಹೋಗಲಾಡಿಸಲು ನಿಮಗೆ ನೀವು ತೀರ್ಮಾನ ತೆಗೆದುಕೊಂಡರೆ ಹಂತ ಹಂತವಾಗಿ ಸೇವನೆಯನ್ನು ಕಡಿಮೆ ಮಾಡುತ್ತಾ ಒಂದು ಹಂತ ತಲುಪಿದ ಮೇಲೆ ಪೂರ್ತಿಯಾಗಿ ನಿಲ್ಲಿಸಿ. ಪಾರ್ಟಿಯಂಥ ಸಂದರ್ಭಗಳು ಬಂದಾಗ ಬೇರೆ ಏನೋ ಕಾರಣಗಳನ್ನು ನೀಡಿ ಅದರಿಂದ ದೂರವಿರಿ. ಆಲ್ಕೋಹಾಲ್ ತ್ಯಜಿಸಲು ಇಚ್ಛಿಸಿದ ಮೇಲೆ ಸೇವನೆಗೆ ಮನಸ್ಸು ಪ್ರೇರೇಪಿಸಿದರೆ 1 ಲೋಟ ದ್ರಾಕ್ಷಿ ಜ್ಯೂಸ್ ಕುಡಿಯಿರಿ ಅಥವಾ ಹಣ್ಣು ಸೇವಿಸಿ. ಏಕೆಂದರೆ ವೈನ್ ತಯಾರಿಸಲು ದ್ರಾಕ್ಷಿಯನ್ನು ಬಳಸುವ ಕಾರಣದಿಂದಾಗಿ ಇದು ಆಲ್ಕೋಹಾಲ್ ತ್ಯಜಿಸಲು ನೈಸರ್ಗಿಕ ಪರಿಹಾರ. ದ್ರಾಕ್ಷಿಯಲ್ಲಿ ಪೊಟ್ಯಾಷಿಯಂ ಅಧಿಕವಾಗಿದ್ದು ದೇಹದ ರಕ್ತ ಸಮತೋಲನಕ್ಕೆ ಹಾಗೂ ಯಕೃತ್ ಅಥವಾ ಲಿವರ್ನಲ್ಲಿರುವ ವಿಷಕಾರಿ ಅಂಶಗಳನ್ನು ಪರಿಣಾಮಕಾರಿಯಾಗಿ ಹೊರಹಾಕಲು ನೆರವಾಗುವುದು. ಮದ್ಯದ ಬದಲು ದ್ರಾಕ್ಷಿ ಹಣ್ಣಿನ ಜ್ಯೂಸ್ ಮೊರೆ ಹೋಗಿ. ಇತರೆ ಜ್ಯೂಸ್ಗಳ ಆಯ್ಕೆ ಕೂಡ ಉತ್ತಮ. ಮದ್ಯಪಾನವನ್ನು ನಿಲ್ಲಿಸಲು ನೀವು ಕುಡಿಯುವ ಸ್ಥಳಗಳಿಂದ ದೂರವಿರಿ. ಕುಡಿಯುವ ಪ್ರಚೋದನೆಗಳನ್ನು ನಿರ್ವಹಿಸಲು ಬದಲಿ ಸೇವನೆಯನ್ನು ಹಣ್ಣಿನ ಫ್ರೆಶ್ ಜ್ಯೂಸ್ಗಳ ಮೊರೆ ಹೋಗಿ. ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ. ಪೋಷಕಾಂಶಯುಕ್ತ ಆಹಾರವನ್ನು ಸೇವಿಸಿ. ಹೆಚ್ಚು ನೀರನ್ನು ಕುಡಿಯಿರಿ. ಹೆಚ್ಚು ಸಮಯ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಕಳೆಯಿರಿ. ಮದ್ಯಪಾನದಿಂದ ಹೊರಬರಲು ಮದ್ಯ ಮತ್ತು ಮಾದಕ ವ್ಯಸನಿಗಳಿಗೆ ಸಹಾಯ ಮಾಡಲು ಇರುವ ರಾಷ್ಟ್ರೀಯ ಟೋಲ್ ಫ್ರೀ ಸಹಾಯವಾಣಿ 1800110031ಕ್ಕೆ ಕರೆ ಮಾಡಿ ಸಮಾಲೋಚಿಸಿ ಮಾಹಿತಿ ಪಡೆದುಕೊಳ್ಳಿ. ಜೊತೆಗೆ ಭಾರತ ಸರ್ಕಾರದ ನಶಾಮುಕ್ತ ಭಾರತ ಅಭಿಯಾನ ರಾಷ್ಟ್ರೀಯ ಸಹಾಯವಾಣಿ 1444 ಕರೆ ಮಾಡಿ. ಇದೊಂದು ನ್ಯಾಷನಲ್ ಅಡಿಕ್ಷನ್ ಹೆಲ್ಪ್ಲೈನ್ ಆಗಿದ್ದು ಕೌನ್ಸೆಲಿಂಗ್, ಸಪೋರ್ಟ್ ಮತ್ತು ಇಮಿಡಿಯೇಟ್ ರೆಫರಲ್ ಸರ್ವಿಸ್ ನೀಡಲಾಗುವುದು. ಮದ್ಯಪಾನ ಚಟದಿಂದ ಹೊರಬರಲು ಬೇರೆ ಬೇರೆ ಸಂಘ ಸಂಸ್ಥೆಗಳು ಮದ್ಯವರ್ಜನ ಶಿಬಿರಗಳನ್ನು ಆಯೋಜಿಸುತ್ತಾರೆ. ಇಲ್ಲಿರುವ ಟ್ರೈನ್ ಮೆಡಿಕಲ್ ಟೀಮ್ ಮೆಂಟರ್ಸ್ ಅಪ್ರಾಪ್ರಿಯೇಟ್ ಅಂಡ್ ರೈಟ್ ಮೆಡಿಕೇಶನ್ಸ್ ಮೂಲಕ ಮದ್ಯಪಾನದಿಂದ ಹೊರಬರಲು ಸಹಾಯ ಮಾಡುತ್ತಾರೆ. ಇವರುಗಳು ಆಲ್ಕೋಹಾಲ್ ಡಿಟಾಕ್ಸಿಫಿಕೇಶನ್, ಇನ್ ಪ್ರೋಟೀನ್ ಟ್ರೀಟ್ಮೆಂಟ್ ಥೆರಪೀಸ್, ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ, ಡಯಾಲೆಟಿಕಲ್ ಬಿಹೇವಿಯರ್ ಥೆರಪಿ, ಕಾಗ್ನಿಟಿವ್ ಪ್ರೊಸೆಸಿಂಗ್ ಥೆರಪಿಗಳ ಮೂಲಕ, ಇಂಡಿವಿಜುವಲ್ ಅಂಡ್ ಫ್ಯಾಮಿಲಿ ಕೌನ್ಸಿಲಿಂಗ್ ಮೂಲಕ, ಮೆಡಿಕೇಶನ್ ಅಶ್ಯೂರ್ಡ್ ಟ್ರೀಟ್ಮೆಂಟ್, ವೆಲ್ನೆಸ್ ಪ್ರೋಸೆಸ್ ಮೂಲಕ ಹಾಗೂ ಆಫ್ಟರ್ ಕೇರ್ ರಿಲ್ಯಾಪ್ಸ್ ಪ್ರಿವೆನ್ಷನ್ ಮೂಲಕ ವ್ಯಸನದಿಂದ ಹೊರಬರಲು ಸಹಾಯ ಮಾಡುತ್ತಾರೆ. ಎಕ್ಸಾಂಪಲ್: ದ ಲೈಟ್ ಹವರ್ಸ್ ರಿಹ್ಯಾಬಿಟೇಷನ್ ಸೆಂಟರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಮದ್ಯವರ್ಜನ ಶಿಬಿರ. ನೀವು ತಜ್ಞರ ಸಲಹೆ ಪಡೆದು ಆಯ್ಕೆ ಮಾಡಿಕೊಳ್ಳಿ. ಕುಡಿತದ ವ್ಯಸನದಿಂದ ಬಳಲುತ್ತಿರುವವರು ಕೆಲವೊಂದು ಆಹಾರ ಪದ್ಧತಿಗಳಿಗೆ ಮೊರೆ ಹೋಗಿ. ಡಾರ್ಕ್ ಚಾಕ್ಲೇಟ್, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್, ಹೋಲ್ ಗ್ರೈನ್ಸ್, ನಾನ್ ವೆಜ್ ಫುಡ್ಸ್, ನಟ್ಸ್ ಅಂಡ್ ಸೀಡ್ಸ್, ಸ್ಪೈಸಿ ಫುಡ್ ಎಕ್ಸೆಟ್ರಾ ನಿಮ್ಮ ಆಲ್ಕೋಹಾಲ್ ಕ್ರೇವಿಂಗ್ಸ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಜೊತೆಗೆ ಆಲ್ಕೋಹಾಲ್ ವ್ಯಸನವನ್ನು ಕಡಿಮೆ ಮಾಡಲು ಕೆಲವು ನೈಸರ್ಗಿಕ ವಿಧಾನಗಳಲ್ಲಿ ದ್ರಾಕ್ಷಿ ರಸ ಸೇವನೆ, ಖರ್ಜೂರ ಹಾಗೂ ಹಾಗಲಕಾಯಿ ಸೇವನೆಯೂ ಸೇರಿಕೊಂಡಿದೆ. ಮದ್ಯಪಾನ ತ್ಯಜಿಸುವಲ್ಲಿ ನೀವು ಕುಟುಂಬ ಹಾಗೂ ಸ್ನೇಹಿತರ ಬೆಂಬಲ ಪಡೆಯುವುದು ಬಹಳ ಮುಖ್ಯವಾಗಿದೆ. ನಿಮ್ಮ ತೀರ್ಮಾನಕ್ಕೆ ಸ್ನೇಹಿತರ ಸಹಕಾರವನ್ನು ಕೋರಲೇಬೇಕು. ಈಗಾಗಲೇ ತ್ಯಜಿಸಿದವರಿಂದ ಪ್ರೇರಣೆಯನ್ನು ಪಡೆಯಿರಿ. ಕುಟುಂಬದವರಿಂದ ಪರ್ಯಾಯ ಹವ್ಯಾಸಗಳಿಗೆ ಬೆಂಬಲ ಪಡೆಯಿರಿ. ಮಕ್ಕಳು ಕುಟುಂಬದವರ ಹಿತಾಸಕ್ತಿಯಿಂದ ಬಿಡುತ್ತೇನೆಂದು ನಿಮಗೆ ನೀವೇ ಪ್ರೇರೇಪಿಸಿಕೊಳ್ಳಿ. ಮದ್ಯಪಾನದಿಂದ ಕುಟುಂಬದ ಜೊತೆಗಿನ ಅಮೂಲ್ಯ ಕ್ಷಣಗಳನ್ನು ಕಳೆದುಕೊಂಡಿದ್ದು ಮರಳಿ ಪಡೆಯಲು ತೀರ್ಮಾನ ಮಾಡಿರಿ. ಮದ್ಯಪಾನ ತ್ಯಜಿಸುವುದರಿಂದ ಆರ್ಥಿಕ ಉಳಿತಾಯವಾಗುವುದು, ಮಾನಸಿಕ ನೆಮ್ಮದಿ ಮತ್ತು ಸ್ವಾಸ್ಥ್ಯ ಸುಧಾರಿಸುವುದು, ಮೆದುಳಿನ ಕಾಯಿಲೆಗಳ ಅಪಾಯ ಕಡಿಮೆಯಾಗುವುದು, ದೈಹಿಕ ಕಾಯಿಲೆಗಳ ಅಪಾಯ ಕಡಿಮೆಯಾಗುವುದು, ಚರ್ಮದ ಆರೋಗ್ಯ ಸುಧಾರಿಸುವುದು,
ಗುಣಮಟ್ಟದ ನಿದ್ರೆ ಬರುವುದು ಎಂದೆಲ್ಲ ನಿಮಗೆ ನೀವು ಅರಿತುಕೊಂಡು ಪ್ರೇರೇಪಣೆ ಪಡೆದು ತೀರ್ಮಾನಿಸಿದರೆ ವ್ಯಸನ ಮುಕ್ತರಾಗಲು ಸಾಧ್ಯವಾಗುವುದು. ಮದ್ಯಪಾನದ ಬಾಟಲಿಯಲ್ಲೇ ಅದು ಆರೋಗ್ಯಕರವಲ್ಲ ಎಂದು ಬರೆದಿರಬೇಕಾದರೆ ಹಾಗೂ ಆ ಬಗ್ಗೆ ನಮಗೆ ತಿಳಿದಿರುವಾಗ ಗೊತ್ತಿದ್ದು ತಪ್ಪು ಮಾಡುತ್ತಿದ್ದೇವೆ, ನಮ್ಮಷ್ಟಕ್ಕೆ ನಾವು ತೀರ್ಮಾನ ಮಾಡಬೇಕು. ನೀವೊಬ್ಬರು ನಿರ್ಧರಿಸಿದರೆ ಸಾಕು, ಬದಲಾವಣೆ ಖಂಡಿತ ಸಾಧ್ಯ. ಇದರಿಂದ ಪಡೆಯುವುದಕ್ಕಿಂತ ಕಳೆದುಕೊಳ್ಳುವುದು ಹೆಚ್ಚು ಎಂದು ಗಟ್ಟಿ ಮನಸ್ಸು ಮಾಡಿ. ಒಟ್ಟಾರೆಯಾಗಿ WHO ಹೇಳುವ ಪ್ರಕಾರ ಪ್ರತಿ ವರ್ಷ 2.6 ಮಿಲಿಯನ್ ಸಾವುಗಳಿಗೆ ಮದ್ಯ ಸೇವನೆ ಕಾರಣವಾಗುತ್ತಿದ್ದು ಲಕ್ಷಾಂತರ ಜನ ಅಂಗವೈಕಲ್ಯ ಮತ್ತು ಆರೋಗ್ಯದ ಕೊರತೆಗೆ ಕಾರಣವಾಗಿದೆ. ಪ್ರಪಂಚದ ಒಟ್ಟು ಕಾಯಿಲೆಗಳ ಹೊರಗೆ 4.7% ರಷ್ಟು ಮದ್ಯದ ಹಾನಿಕಾರಕ ಬಳಕೆ ಕಾರಣವಾಗಿದೆ. ಹಾಗಾಗಿ ಇವತ್ತಲ್ಲ ನಾಳೆ ಒಂದಲ್ಲ ಒಂದು ರೀತಿಯಿಂದ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುವಲ್ಲಿ ಯಾವ ಸಂಶಯವೂ ಇಲ್ಲ. ಪರಿಸ್ಥಿತಿ ಕೈ ಮೀರುವ ಮುಂಚೆ ತೀರ್ಮಾನಿಸಿ ವ್ಯಸನ ಮುಕ್ತರಾಗಲಿ ಎಂಬ ಆಶಯದೊಂದಿಗೆ. ನೆನಪಿರಲಿ, ಒಂದು ತಪ್ಪು ಅಭಿಪ್ರಾಯವಿದೆ, ಸ್ವಲ್ಪ ಮದ್ಯಪಾನ ಆರೋಗ್ಯಕ್ಕೆ ಒಳ್ಳೆಯದು ಎಂದು. ಆದರೆ WHO ಕೂಡ ಹೀಗೆ ಹೇಳಿದೆ, ನೋ ಲೆವೆಲ್ ಆಫ್ ಆಲ್ಕೋಹಾಲ್ ಕನ್ಸಂಪ್ಷನ್ ಈಸ್ ಸೇಫ್ ಫಾರ್ ಹ್ಯೂಮನ್ ಹೆಲ್ತ್. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಗೌರವ ನಿಮ್ಮ ಕೈಯಲ್ಲಿದೆ. ಕುಡಿದು ಕೆಟ್ಟವನ ಕಂಡರೆ ಅವನಾರ ಮನೆಗೂ ಸೇರಿಸಬೇಡ. ದುಡಿಮೆಯ ಕಳೆದು ತರ್ಕವ ಮರೆತು ಕೊನೆಗೆ ಕಳೆದು ಹೋದ ಸರ್ವಜ್ಞ.